ಆರಂಭದ ಮೊದಲನೇ ದಾಳಿಯಲ್ಲಿ ಚಿಂಚಲಿ ತಂಡದ ಆಟಗಾರ್ತಿ ಆರಂಭಿಕ ದಾಳಿಯಲ್ಲಿ ಬಾರಾಮತಿ ತಂಡದ ಪ್ರತಿಷ್ಠಿತ ಆಟಗಾರ್ತಿ ದಾಳಿ ಭಾಗದಲ್ಲಿ ಎಂತ ಒಂದು ದೊಡ್ಡ ಆಘಾತ ಆಗ್ತಾ ಇದೆ. ಚಿಂಚಲಿ ತಂಡದ ಶರವೇಗದ ದಾಳಿಗಾತಿಯನ್ನು ಅಂಗಡಿಯಿಂದ ಆಚೆ ಕಳಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಒಂದು ದೊಡ್ಡ ಆಘಾತ. ಪ್ರೌಢ ವಿಭಾಗದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ ಚಿಂಚಲಿ ಪರವಾಗಿ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇದು ಮೊದಲನೆಯ ಸೆಮಿಫೈನಲ್ ಪಂದ್ಯ. ಗೆದ್ದರೆ ನೇರವಾಗಿ ಫೈನಲ್ಗೆ ತಲುಪ್ತಾರೆ. ಸೋತ್ರೆ 3 ಮತ್ತು 4ನೇ ಬಹುಮಾನಕ್ಕೆ ಬಾಜಿಂಟರಾಗುವಂತ ಎರಡು ಬಲಾಢ್ಯ ತಂಡಗಳ ನಡುವೆ ರೌಚಿಕ ಕಾಳಗ ಆರಂಭ ಆಗಿದೆ. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ನಡೆದಂತ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅನೇಕ ಬಾರಿ ಮುಖಾಮುಖಿಯಾಗಿರುವಂತಹ ತಂಡಗಳಲ್ಲಿ ಮತ್ತೊಮ್ಮೆ ಇಟ್ನಾಳ್ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ತಂಡದ ಆಲ್ರೌಂಡರ್ ಆಟಗಾರ್ತಿ ದಾಳಿ ಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಟಚ್ ಪ್ರಯತ್ನ ಕೂಡ ನಡೀತಾ ಇದೆ. ಮಾಡು ಇಲ್ಲವ ಮಾಡಿ ಚಿಂಚಲಿ ತಂಡಕ್ಕೆ ಅಂಕ ಪಡೆಯಲೇಬೇಕಾದ ಒತ್ತಡ. ಈ ಬಾರಿ ಬಂಧನ. ಆರಂಭಿಕ ಹಂತದಲ್ಲಿ ಬಾರಾಮತಿ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ. 2-0. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಒಂದು ದಿನದ ವಾದ ಇದೆ. ಕಾದ್ ನೋಡ್ಬೇಕಲ್ಲಿ. ಹಲೋ ಪ್ರಕಾಶ್ ಅವರು, ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಪ್ರಕಾಶ್ ಎಲ್ಲಿದ್ದರು? ಪ್ರಕಾಶ್ ಅವರು ಕೈ ಮೇ ಮಾಡಿ. 2-0. PU ಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರುವಂತಹ ಆಟಗಾರ್ತಿ ಅದ್ಭುತವಾದಂತಹ ದಾಳಿ ಇತ್ತು. ಆದ್ರೂ ಕೂಡ ಎಂತ ಪ್ರಯತ್ನ ಮೀಟ್ಲಾಂಡ್ ಹತ್ತಿರ ಇದ್ರು ಆದ್ರೂ ಕೂಡ ಕ್ರಾಸ್ ಆಗ್ಲಿಲ್ಲ. ಹಲೋ हेलो ठीक
ಮತ್ತೆ ಬೋನಸ್ ಜೊತೆಗೆ 2 ಅಂಕದ ಸಂಪಾದನ. ಅಲ್ಲ, RCB ಅಭಿಮಾನಿಗಳು ಯಾರಿಲ್ಲ ಏನ್ರಿ? RCB ಕ್ರೇಜ್ ಇಷ್ಟೇನಾ? RCB ಅಭಿಮಾನಿಗಳು ಯಾರು ಇಲ್ಲ? ನೋಡು ಒಂದ್ಸಲ ಕೇಕೆ ಹೊಡ್ರಿ ನೋಡೋಣ. ಆವಾಜ್ ಇಷ್ಟ ನೋಡ್ರಪ್ಪ. ಗ್ರೌಂಡ್ನಾಗೂ ಕೂಡ RCB ವರ್ಸಸ್ ಮುಂಬೈ ಮ್ಯಾಚ್ ಚಾಲು ಇದು. ಒಂದ್ಸಲ ಚಪ್ಪಾಳೆ ಬರ್ಲಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತೊಮ್ಮೆ ಕರ್ನಾಟಕ ತಂಡದ ಪ್ರಮುಖ ದಾಳಿಗಾತಿ ಚಿಂಚಲಿ ತಂಡದ ಪರವಾಗಿ ಬಾರಾಮತಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ನೋಡ್ಬೇಕಲ್ಲಿ. ಡೂ ಆರ್ ಡೈ, ಮಾಡು ಇಲ್ಲವ ಮಾಡಿ, ಅಂಕ ಪಡಿಬೇಕು, ಇಲ್ಲಾಂದ್ರೆ ರೈಡ್ ಜಾವ್. ದಾನಗಳಲ್ಲಿ ಶ್ರೇಷ್ಠ ದಾನ ಯಾವ್ದ್ರಿ? ಇಲ್ಲಿ ಬಾಜು ಸರ್ ಕನ್ಯಾದಾನ ಅನ್ನತ್ತಾರ. ಮತ್ತೊಮ್ಮೆ ಬಾರಾಮತಿ ತಂಡದ ಆರಂಭಿಕ ಆಟಗಾತಿ ದಾಳಿ ಭಾಗದಲ್ಲಿ ಬೋನಸ್ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ನಿಂತವರೆಲ್ಲ ಸ್ವಲ್ಪ ಹಿಂದೆ ಸರಿಬೇಕು. ಸ್ಕೋರ್ ಬೋರ್ಡ್ ಕಾಣ್ತಾ ಇಲ್ಲ ಅಲ್ಲಿ ಪ್ಲೇಯರ್ಸ್ಗೆ. ಅದೇ ಸ್ಕೋರ್ ಬೋರ್ಡ್ ಕಾಣ್ತಾ ಇಲ್ಲ, ಅದಕ್ಕೆ ಜವಾಬ್ದಾರಿ ನೀವು ಆಗ್ತೀರಿ. ಆಮೇಲೆ ಅಂಪೈರ್ಗಳು ಜವಾಬ್ದಾರಿ ಆಗುದಿಲ್ಲ, ಅದು ಗಮನ ಇರಬೇಕು. ಎಂತ ಪ್ರಯತ್ನ ಆಗ್ತಾ ಇದೆ ಇಲ್ಲಿ. ಬಿಗಿಯಾದ ಬಂಧನ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಬಾರಾಮತಿ. स्वामीनारायण गुजरात वर्सेस मातृ प्रतिष्ठान बेंगलोर. ಎಂಟು ಸಮಬಲ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ಭಾಗದಿಂದ ಮಿಸ್ ಆಗಿತ್ತು, ಆದ್ರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರ್ತಾ ಇದ್ದಾರೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದೆ ಆಗ್ತಾ ಇದ್ದಾರೆ ಚಿಂಚಲಿ ತಂಡದ ಆಟಗಾರರು. ದಯವಿಟ್ಟು ಕೋಚ್ ಅವರಿಗೆ ಒಂದು ಕುರ್ಚಿ ಕೊಡ್ಬೇಕಲ್ಲಿ. ಕಮಿಟಿ ಆಯೋಜಕರು ಯಾರಿದ್ದೀರಿ ನೋಡ್ರಿ, ಕೋಚ್ ಅವರಿಗೆ ಒಂದು ಕುರ್ಚಿ ಬೇಕಲ್ಲಿ ಕಂಪಲ್ಸರಿ. ಸುಪ್ಪಟಕಲ್ ಆಡಿದ್ರೆ ನೋಡ್ಬೇಕಲ್ಲಿ. ಎತ್ತಿನ ದಾಳಿಯಲ್ಲಿ ಸುಪ್ಪಟಕಲ್ ಆದಂತ ಆಟಗಾರ್ತಿ ಮತ್ತೊಮ್ಮೆ 3 ಜನ ಆಟಗಾರ್ತಿಯರು ಅಂಕಣದ ಬಲಭಾಗದಲ್ಲಿದ್ದಾರೆ. ಪ್ರಯತ್ನ ನಡೀತಾ ಇದೆ. ಅವ್ರದ್ದೆಲ್ಲ ಖಾಲಿ ಬಸ ಬಾರಾಮತಿ ಪ್ಲೇಯರ್ಸ್. ಬಹಳ ಒಂದು ರೋಚಕವಾದಂತ ಪಂದ್ಯ. ಆಡ್ತಕ್ಕಂಥ ಎಲ್ಲಾ ತಂಡಗಳು 50,000 ಮೇಲೆ ಕಣ್ಣಿಟ್ಟಿದ್ದಾರೆ. ಏನಾದ್ರೂ ಮಿಸ್ಟೇಕ್ ಆದ್ರೆ 20,000 ಲಾಸ್ ಆಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಮತ್ತೊಮ್ಮೆ ಸುಪ್ಪಟಿಕಲ್ ಆಟದ 10-8 ನೋಡ್ರಿ. ಸ್ಕೋರ್ ನೋಡಿ 2+2 4.2 ಚಿಂಚಲಿ. ದ್ವಿತೀಯಾರ್ಧ ಆರಂಭ ಆಗ್ತಾ ಇದೆ. ಒಂದ್ಸಲ ಕೈ ಕಟ್ಟಿ ಗೊತ್ತಂತ ಪ್ರೇಕ್ಷಕರು ಒಂದ್ಸಾರಿ ಕೈ ಬಿಚ್ಚಿ ಜೋರ ಚಪ್ಪಾಳೆ ಬರ್ಲಿ ಪ್ರೇಕ್ಷಕರೇ. ಎಲ್ರು ಒಂದ್ಸಾರಿ ಬಡ್ರಿ ನೋಡೋಣ ಚಪ್ಪಾಳೆ. 14-9 ಇಲ್ಲಿಂದವ್ರು ಸ್ವಲ್ಪ ಸೈಡ್ ಆಗ್ಬೇಕು. ಎಂತ ಪ್ರಯತ್ನ. ಮೀಟ್ಲಾನ್ ಹತ್ತಿನ ಎದುರು ಆದ್ರೂ ಕೂಡ ವಿಫಲ. ಬಾರಾಮತಿ ತಂಡದ ಆಟಗಾರ್ತಿಗೆ ಕೈಗೆ ಬಂದು ತೊತ್ತು ಬಾಯಿಗೆ ಬೀಳಲಿಲ್ಲ. ಹದಿನೈದು 9 ಪಂದ್ಯ 15-9 ಇನ್ ಫೇವರ್ ಆಫ್ ಚಿಂಚಲಿ. ಮತ್ತೊಮ್ಮೆ ಚಿಂಚಲಿ ತಂಡದ ರಾಷ್ಟ್ರೀಯ ಆಟಗಾರ್ತಿ ದಾಳಿ ಭಾಗದಲ್ಲಿ
ಶರವೇಗದ ದಾಳಿಗಾತಿ ಬಿಡುವಿಲ್ಲದೆ ನಿರಂತರವಾಗಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಬೋನಸ್ ಪ್ಲಸ್ ಬಾಯ್. 17-9 ಪಂದ್ಯ. ಹದಿನೇಳು 10. ಅದ್ಭುತವಾದ ಮಲ್ಟಿ ಸ್ಕಿಲ್ಗಳ ಸದ್ಬಳಕೆ ಆಗ್ತಾ ಇದೆ. ಕೊಲ್ಲಾಪುರ ಜಿಲ್ಲೆಯ ಒಂದು ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರುವಂತಹ ತಂಡ 18-11 ಪಂದ್ಯ. 18-11 ಇನ್ ಫೇವರ್ ಆಫ್ ಚಿಂಚಲಿ. ಮತ್ತೊಮ್ಮೆ ಚಿಂಚಲಿ ತಂಡದ ಪ್ರಮುಖ ದಾಳಿಗಾತಿ ಬಿಡುವಿಲ್ಲದೆ ನಿರಂತರವಾಗಿ ತಂಡಕ್ಕೆ ಕಲೆ ಹಾಕ್ತಾ ಇದ್ದಾರೆ. ತಂಡಕ್ಕೆ ಆಗಾಗ ಆಶ್ರಯ ಕೂಡ ಆಗ್ತಾ ಇದ್ದಾರೆ. ಎಷ್ಟೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ. ಹಂಪರ್ಗಳು ಸುದ್ದಿ ಬಳಸಿ ಲೆಕ್ಕ ಹಾಕ್ತಾ ಇದ್ದಾರೆ. ಅದು ನಡುವಣಿ 21-11 ಮತ್ತೊಮ್ಮೆ ಬಾರಾಮತಿ ತಂಡದ ಪ್ರಮುಖ ಆಟಗಾರ್ತಿ ದಾಳಿ ಭಾಗದಲ್ಲಿ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಔಟ್ ಅಲ್ಲೆಲ್ಲ ಖಾಲಿ ಬಸ ಪ್ಲೇಯರ್ಸ್. 21-12 21-12 ಪಂದ್ಯ. ಹಿಂದಿನ ದಾಳಿಯಲ್ಲಿ ಬಾರಾಮತಿ ತಂಡದ ಡಿಫೆನ್ಸ್ ನಡುಗಿಸಿದಂತ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಪರವಾಗಿ 6 ಬಾರಿ ರಾಷ್ಟ್ರಮಟ್ಟವನ್ನ ಪ್ರತಿನಿಧಿಸಿದಂತ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪಂದ್ಯ ಆರಂಭದೊಂದಿಗೆ ತಂಡದ ತರಬೇತುದಾರರಾಗಿ ಬಾರಾಮತಿ ಕಡೆಗೆ ರಮೇಶ್ ಡೋಂಗ್ರೆ ಇದ್ರೆ, ಚಿಂಚಲಿ ಕಡೆಗೆ ಪಾಪ ಪಾಟೀಲ್ ರವರು ಅನುಭವಿ ತರಬೇತುದಾರರು ಒಳಗೊಂಡಿರುವಂತಹ 2 ಬಲಾಢ್ಯ ತಂಡಗಳ ನಡುವೆ ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಅಭೂತಪೂರ್ವ ಜನಸಾಗರ. ಆನ್ ದಿ ಲೈನ್. ನೋ ಬೋನಸ್. ಸುಪಡಿಗಲ ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಕ್ಕಂಥ ಆಟಗಾರ್ತಿ ಅಲ್ಗುಡ್ ಸರ್ ಸಾಕಷ್ಟು ಬಾರಿ ಚಿಂಚಲಿ ತಂಡಕ್ಕೆ ಆಶ್ರಯ ಆಗ್ತಾ ಆಟಗಾರ್ತಿ ಮತ್ತೊಮ್ಮೆ ಅಲ್ಗುಡ್ ಸರ್ ಎಲ್ಲಿದ್ದೀವಿ? ಹೊರಗಡೆ ಬಂದರು ಸರ್. ಅಲ್ಲೇ ಅಬ್ದುಲ್ ಸರ್ ಆಯ್ಕೆ ಮಾಡ್ರಿ. ಸೋಮು ಆಯ್ಕೆ ಮಾಡ್ರಿ. ಎಲ್ಲರೂ ಅಪ್ಪಾಜ್ ಸರ್, ಶಂಕರ್, ಎಲ್ಲ ಅಫಿಷಿಯಲ್ಸ್ ಅಬ್ದುಲ್ ಸರ್ ಕಡೆ ಹೆಸರು ಕೊಡ್ರಿ. ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್, ಆಲ್ರೌಂಡರ್, ಬೆಸ್ಟ್ ಟೀಮ್ ಐತೆ. ಆಯ್ತು ಸರ್. ಅದು ಆಯ್ಕೆ ಆಗ್ಬೇಕಲ್ಲ. ಎಂಟಿ ಕ್ರಾಸ್ ಆಗ್ತಾ ಇದೆ. ರೈಡರ್ಸ್ ಚಿಂಚಲಿ ತಂಡಕ್ಕೆ ಮಾಡು ಇಲ್ಲವ ಮಂಡಿ. लास्ट 5 मिनट्स को बड़ा 5 निमिष आपके आखिरी 5 मिनट अभी खेल बाकी है. 21-30 ದಾಳಿ ಇದೆ. ಪ್ರಯತ್ನ ನಡೀತಾ ಇದೆ. ಮತ್ತೆ ಅಂಗಳ ಸಂಪಾದನೆ ಬರ್ತಾ ಇದೆ. ನೋಡ್ಬೇಕಲ್ಲಿ ಮತ್ತೆ ಸೂಪರ್ ತಾಯಿ ಲಗಬಹುದು. ಚಾಂಗಬಲ ಅಂಡ್ರು ಮರಯ್ಯ ಅಂತೀರಿ. ಎಸ್ ತಾಯಿ ಲಗಬಹುದು. ಬೋನಸ್ ಪಾಯಿಂಟ್ ಬಾರಾಮತಿ 1+2 3 ಪಾಯಿಂಟ್. ಚಿಂಚಲಿ 24-14 10 ಅಂಕದ ಮುನ್ನಡೆಯೊಂದಿಗೆ ಕರ್ನಾಟಕ. ಸಾರಿ 27-14. ಲಾಸ್ಟ್ 4 minutes ಗೋ. 30 seconds ಸ್ಟಾರ್ಟ್ ಮಾಡಿ.
टाइम स्टार्ट करो मारे 27-15 27-15 in favor of Chinchali. ಹೋಗ ಟೈಮ್ ಇಲ್ಲ ಸಕಾಸ್ ಬಿಟ್ಟಿಲ್ಲ ಬಿಡುವಿನಲ್ಲಿ ನಿರಂತರವಾಗಿ ಬಾರಾಮತಿ ತಂಡಕ್ಕೆ ಆಗಾಗ ಆಶ್ರಯ ಆಗ್ತಕ್ಕಂಥ ಆಟಗಾತಿ. ಪಂದ್ಯ ಕೊನೆ ಹಂತಕ್ಕೆ ಬಂದರೂ ಕೂಡ ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಕೊನೆಯ 3 ನಿಮಿಷ, ಲಾಸ್ಟ್ 3 minutes गो. शेवटची 3 मिनिट. 28-16 ಎಲ್ಲೋ ಕ್ರೇದಣ ಏನೋದಮ್ಮ 5 ನಿಮಿಷ ಚೆನ್ನಾಗಿ ಆಡ್ರು. ಚಿಂಚಲಿ ತಂಡಕ್ಕೆ ಮಾಡುವಿಂದ ಮಾಡಿ. ಇಲ್ಲಿ ಆಟಗಾರ್ತಿಯರಿಗೆ ಸ್ವಲ್ಪ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಗುಜರಾತ್ ಟೀಮ್ ಬರ್ತಾ ಇದೆ, ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ನಿಂತವ್ರು. ಬೆಂಗಳೂರು ತಂದವ್ರು ಜಲ್ದಿ ಬರಬೇಕು. ಬೆಂಗಳೂರು ಲಾಸ್ಟ್ 2 minutes ಗೋ. ಆ ಡಯಾಸ್ ಆ ಕಡೆ ತೆಗೆದಿಡ್ರಿ ಅನ್ನ. ಎರಡು ಕಡೆಗೆ ಸಮನಾದ ಅಂಕ ಸಿಗ್ತಾ ಇದೆ. ಈ ಪಂದ್ಯ ನಾಳೆ ಕೃಷ್ಣ ಸ್ಪೋರ್ಟ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಲಭ್ಯ ಆಗಲಿದೆ. ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅವ್ರಿಗೂ ಕೂಡ ಇನ್ಕಮ್ ಸ್ವಲ್ಪ ಕಡಿಮೆ ಆಗಿದೆ, ಇನ್ಕಮ್ ಬರುವಾಗ ಮಾಡ್ರಿ. 30-18 ಕೆಳ ಕೂತಲ್ಲ ಶಿವ. ಇನ್ನು ಅನೇಕ ಯೂಟ್ಯೂಬರ್ ಕೂಡ ಬಂದಿರಬಹುದು. ಗ್ಯಾಲರಿ ಹಾಕೋದು ವಿಡಿಯೋ ಮಾಡ್ತಿರ್ತಾರ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಲಾಸ್ಟ್ ಮಿನಿಟ್ 100ಕ್ಕೆ 80% ಗೆಲುವಿನ ಹಾದಿಯಲ್ಲಿ RCB ತಂಡ. RCB ಅಭಿಮಾನಿಗಳು ಎಲ್ಲ ಮಲ್ಕೊಂಡು ಬಿಟ್ರು. ಯಾರಿಲ್ಲ. ಕರ್ನಾಟಕದವ್ರು ಯಾರ್ಯಾರು ಇದ್ದೀರಿ ಕೈ ಮೇಲೆ ಮಾಡ್ರಿ. ಕರ್ನಾಟಕದವ್ರು ಅಷ್ಟೇ ಆಯ್ತಪ್ಪ. ಉಳಿದಂಥವ್ರದೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡ್ಬೇಕು. 31-18 Yes, match is over, win by Chinchali.